ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಕುಂಭಮೇಳ 2025ರ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿದೆ. ಕುಂಭಮೇಳವನ್ನ ಭಾರತೀಯ ಸಂಸ್ಕೃತಿ ಮತ್ತು ನಂಬಿಕೆಯ ಅತಿ ದೊಡ್ಡ ಧಾರ್ಮಿಕ ಆಚರಣೆ ಅಂತ ಕರೆಯಲಾಗುತ್ತೆ. ಇದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ವಿಶೇಷ ಮಹತ್ವ ಹೊಂದಿದೆ. ಇನ್ನು ಯುಪಿಯ ಪ್ರಯಾಗ್ರಾಜ್ ಅನ್ನ ವಿಶೇಷ ಜಾಗ ಅಂತ ಪರಿಗಣಿಸಲಾಗಿದೆ. ಯಾಕಂದ್ರೆ ಇಲ್ಲಿ ಗಂಗಾ, ಯಮುನಾ ಮತ್ತು ಅಗೋಚರ ಸರಸ್ವತಿ ನದಿಗಳ ಸಂಗಮವಿದೆ. ಇದನ್ನ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ನಮ್ಮ ದೇಶದ 4 ಪವಿತ್ರ ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತಿದೆ. ಇದರಲ್ಲಿ ಪ್ರಯಾಗ್ರಾಜ್, ನಾಸಿಕ್, ಉಜ್ಜಯಿನಿ ಮತ್ತು ಹರಿದ್ವಾರ ಸೇರಿವೆ. ಸಾಧುಗಳು ಮತ್ತು ಭಕ್ತರು ಕುಂಭಮೇಳಕ್ಕಾಗಿ ಕುತೂಹಲದಿಂದ ಕಾಯ್ತಿದ್ದಾರೆ. ಕುಂಭಮೇಳದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತಿ ಸಿಗುತ್ತೆ. ಆತ್ಮವನ್ನ, ದೇಹವನ್ನ ಶುದ್ಧೀಕರಿಸುವ ಮಾರ್ಗವೆಂದು ಪರಿಗಣಿಸಲಾಗುತ್ತೆ. ಕುಂಭಮೇಳದಲ್ಲಿ ರಾಜ ಮನೆತನದ ಸ್ನಾನದ ಸಂಪ್ರದಾಯವು ಬಹಳ ವಿಶೇಷ. ಅಯೋಧ್ಯೆಯ ಜ್ಯೋತಿಷಿ ಪಂಡಿತ ಕಲ್ಕಿರಾಮ್ ಅವರು ಮಹಾಕುಂಭದಲ್ಲಿ ರಾಜ ಸ್ನಾನದ ಸಂಪ್ರದಾಯದಲ್ಲಿ ಸಾಧುಗಳು ಮೊದಲು ಸ್ನಾನ ಮಾಡ್ತಾರೆ. ಅದರ ನಂತರ ಸಾಮಾನ್ಯ ಭಕ್ತರು ಸಹ ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡ್ತಾರೆ. ವಿಶ್ವದ ವಿವಿಧ ಭಾಗಗಳಿಂದ ಸಂತರು, ನಾಗ ಸಾಧುಗಳು ಸೇರಿದಂತೆ ಕೋಟ್ಯಾಂತರ ಜನ ಈ 45 ದಿನಗಳ ಧಾರ್ಮಿಕ ಕಾರ್ಯಕ್ರಮದ ವಿವಿಧ ದಿನಗಳಂದು ಬಂದು ಪುಣ್ಯ ಸ್ನಾನ ಮಾಡ್ತಾರೆ. ಮೊದಲ ಪುಣ್ಯ ಸ್ನಾನ ಜನವರಿ 13ರಂದು ಪುಷ್ ಪೂರ್ಣಿಮಾ ಸ್ನಾನದ ಮೂಲಕ ಆರಂಭಗೊಳ್ಳುತ್ತೆ. ಇದಲ್ಲದೆ ಕುಂಭಮೇಳದ ಸಮಯದಲ್ಲಿ ಗ್ರಹ ಮತ್ತು ನಕ್ಷತ್ರದ ವಿಶಿಷ್ಟ ಸ್ಥಾನದಿಂದಾಗಿ ಸಂಗಮದಲ್ಲಿನ ನೀರು ಅದ್ಭುತ ಗುಣಲಕ್ಷಣಗಳಿಂದ ತುಂಬಿದೆ ಅಂತ ನಂಬಲಾಗಿದೆ. ಶಾಹಿ ಸ್ನಾನವನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸಲು ಇದು ಕಾರಣವಾಗಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ 2025ರ ಕುಂಭಮೇಳದಲ್ಲಿ ಮೊದಲ ರಾಜಸ್ನಾನ ಪುಷ್ಯ ಪೂರ್ಣಿಮಾ ದಿನದಂದು ನಡೆಯಲಿದೆ. ಇದು ಜನವರಿ 13ರಂದು ಬೆಳಗ್ಗೆ 5:03 ಪ್ರಾರಂಭವಾಗುತ್ತೆ. ಜನವರಿ 14ರಂದು ಮಧ್ಯಾಹ್ನ 3:56ರವರೆಗೆ ಇದು ಮುಂದುವರಿಯುತ್ತೆ. ಬ್ರಹ್ಮ ಮುಹೂರ್ತವು 5:27 6:21 ಮತ್ತು ವಿಜಯ ಮುಹೂರ್ತವು 2:15 2:57 ಹರಿದ್ವಾರ, ಉಜ್ಜಯಿನಿ, ಪ್ರಯಾಗ್ರಾಜ್, ನಾಸಿಕ್ನಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಯನ್ನ ಕುಂಭ ಅಂತ ಕರೀತಾರೆ. ಮತ್ತೊಂದೆಡೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಯುವ ಕುಂಭವನ್ನ ಅರ್ಧ ಕುಂಭ ಅಂತ ಕರೀತಾರೆ. ಅದೇ ಸಮಯದಲ್ಲಿ ಪ್ರಯಾಗ್ರಾಜ್ನಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭವನ್ನ ಪೂರ್ಣ ಕುಂಭಮೇಳ ಅಂತ ಕರೆಯಲಾಗುತ್ತೆ. ಇದಲ್ಲದೆ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನ ಮಹಾ ಕುಂಭಮೇಳವೆಂದು ಕರೆಯಲಾಗುತ್ತೆ. ಪ್ರತಿ 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭವನ್ನ ನಡೆಸಲಾಗುತ್ತೆ. ಈ ಬಾರಿ ಕುಂಭವನ್ನ ಉಜ್ಜಯಿನಿಯಲ್ಲಿ ಆಯೋಜಿಸಲಾಗುತ್ತೆ ಎಂಬುದನ್ನು ನೀವು ಗಮನಿಸಿರಬಹುದು. ನಂತರ ಈ 3 ವರ್ಷಗಳ ಕುಂಭಮೇಳವನ್ನ ಹರಿದ್ವಾರ, ನಂತರ ಮುಂದಿನ 3 ವರ್ಷಗಳ ಕುಂಭವನ್ನ ಪ್ರಯಾಗ್ರಾಜ್, ತದನಂತರ ಮುಂದಿನ 3 ವರ್ಷಗಳ ಕುಂಭವನ್ನ ನಾಸಿಕ್ನಲ್ಲಿ ಆಯೋಜಿಸಲಾಗುತ್ತೆ. 3 ವರ್ಷಗಳ ನಂತರ ಕುಂಭ ಮತ್ತೆ ಉಜ್ಜಯಿನಿಯಲ್ಲಿ ನಡೆಯುತ್ತೆ. ಅದೇ ರೀತಿ 12 ವರ್ಷಗಳ ನಂತರ ಹರಿದ್ವಾರ, ನಾಸಿಕ್, ಪ್ರಯಾಗ್ರಾಜ್ನಲ್ಲಿ ಕುಂಭವನ್ನ ನಡೆಸಿದಾಗ ಅದನ್ನ ಪೂರ್ಣ ಕುಂಭ ಅಂತ ಕರೆಯಲಾಗುತ್ತೆ. ಹಿಂದೂ ಪಂಚಾಂಗದ ಪ್ರಕಾರ ದೇವರುಗಳ 12 ದಿನಗಳು ಮನುಷ್ಯರಿಗೆ 12 ವರ್ಷಗಳು ಅಂತ ಹೇಳಲಾಗಿದೆ. ಆದ್ದರಿಂದ ಪೂರ್ಣ ಕುಂಭವನ್ನ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೋಡೋದಾದ್ರೆ ಪ್ರತಿ 144 ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭವನ್ನ ಆಯೋಜಿಸಲಾಗುತ್ತೆ. 144 ಹೇಗೆ? 12ರಿಂದ 12 ಗುಣಿಸಿದಾಗ 144 ಆಗುತ್ತೆ. ವಾಸ್ತವವಾಗಿ ಕುಂಭ ಕೂಡ 12. ಅದರಲ್ಲಿ 4 ಭೂಮಿಯಲ್ಲಿವೆ, ಉಳಿದ 8 ಸ್ವರ್ಗದಲ್ಲಿವೆ ಅನ್ನೋದು ನಂಬಿಕೆ. ಆದ್ದರಿಂದ ಪ್ರತಿ 144 ವರ್ಷಗಳಿಗೊಮ್ಮೆ ಮಹಾಕುಂಭವನ್ನ ಪ್ರಯಾಗ್ರಾಜ್ನಲ್ಲಿ ಆಯೋಜಿಸಲಾಗುತ್ತೆ. ಮಹಾಕುಂಭದ ಮಹತ್ವವನ್ನ ಇತರ ಕುಂಭಗಳಿಗಿಂತ ಹೆಚ್ಚು ಎಂದು ಪರಿಗಣಿಸಲಾಗುತ್ತೆ. 2013ನೇ ವರ್ಷದಲ್ಲಿ ಕುಂಭವು 144 ವರ್ಷವನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸುವುದರಿಂದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳವನ್ನ ಆಯೋಜಿಸಲಾಗಿತ್ತು. ಈಗ 138 ವರ್ಷಗಳ ನಂತರ ಮುಂದಿನ ಮಹಾಕುಂಭ ಬರಲಿದೆ ಅಂತ ಹೇಳಲಾಗುತ್ತೆ. ರಾಜಸ್ನಾನದ ಸಮಯದಲ್ಲಿ ಕೆಲವು ವಿಶೇಷ ನಿಯಮಗಳನ್ನು ಅನುಸರಿಸಬೇಕು.
ಸ್ನಾನ ಮಾಡುವಾಗ ಶಾಂಪನ್ನ ಬಳಸೋದು ನಿಷೇಧ. ಯಾಕಂದ್ರೆ ವ್ಯಕ್ತಿ ಸ್ನಾನ ಮಾಡಿದ ನಂತರ ಪವಿತ್ರ ನೀರನ್ನ ಕಲುಷಿತ ಮಾಡಿದಂತಾಗತ್ತೆ. ಭಕ್ತರ ನಂಬಿಕೆಯ ಪ್ರಕಾರ ಈ ದಿನ ದಾನ ಮಾಡಬಹುದು, ಇದರಿಂದ ಪುಣ್ಯ ಪ್ರಾಪ್ತಿಯಾಗತ್ತೆ. ಹಾಗೆಯೇ ಈ ದಿನದಂದು ದೀಪವನ್ನ ದಾನ ಮಾಡಬೇಕು, ಇದರಿಂದ ಆ ವ್ಯಕ್ತಿಯ ಪಾಪಗಳೆಲ್ಲ ಪರಿಹಾರವಾಗತ್ತೆ. ಇದನ್ನ ಮಾಡುವುದರಿಂದ ನೀವು ವಿಶೇಷ ಸದ್ಗುಣಗಳನ್ನ ಪಡಿತೀರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.